ಸೈಜ್ ಹೇಳು, ನಾನೇ ಅಳತೆ ನೋಡ್ತೀನಿ ಬಿಡು. ಹಲೋ ಅಮ್ಮ, ನಾನು ಕಂಟಿ. ಹೇಳೋ ಕಂಟಿ. ಅಕ್ಕನ ಒಪ್ಪಿಸ್ಬಿಟ್ಟೆ. ನಿಜವಾಗ್ಲೂ? ಅಯ್ಯೋ ನಿನಗೆ ಗೊತ್ತಿಲ್ವಾ, ನಾವು ಕೈ ಇಟ್ಬಿಟ್ಟು ಎಲ್ಲ ಕೆಲಸ ಹಣ್ಣು ತಾನೆ. ಹೌದಾ? ಯಾವಾಗ ಬರ್ತಾ ಇದ್ದೀರಾ? ಅಯ್ಯೋ ನಾಳೆ ಬರ್ತಾ ಇದೀವಮ್ಮ. ಹೇಗಿದ್ದಾಳೋ ಅಕ್ಕ? ಅಯ್ಯೋ ಅಮ್ಮ 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 ಅಕ್ಕ ಬಂಗಾರಮ್ಮ. ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ನಾನ್ ನಿಮ್ಮನ್ನೆಲ್ಲ, ಎಷ್ಟೊಂದು ಪ್ರೀತಿಯಿಂದ. 3 ತಿಂಗಳಿಂದ ಯಾರನ್ನಾದ್ರೂ ರೇಪ್ ಮಾಡ್ದ? ಯಾರನ್ನಾದ್ರೂ ಮರ್ಡರ್ ಮಾಡ್ದ? ಯಾರಿಗೂ ಏನೊಂದಿಲ್ವಲ್ಲ. ಇವಳಿಗೇನ್ ಕೇಳಿದೆ? ಏನ್ ಕೇಳಿದೆ? ಆಫ್ಟರ್ ಆಲ್ ಒಂದು ಬ್ರಾ ಸೈಜ್. ಅದಕ್ಕೆ ಇವಳು ಏನ್ ಮಾಡಿದ್ಲು? ಪಬ್ಲಿಕ್ ನಲ್ಲೇ ಬಾಲನ ಕಪಾಳಕ್ಕೆ ಹೊಡೆದ್ಬಿಟ್ಲು. ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಳನ್ನ ಬಿಡಬಾರ್ದು. ದೇವರು ನಿಮಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಟಿಕೆಟ್ ರೆಡಿ, ಹೊರಡ್ಬೋದು. ಅಪ್ಪ, ಇಷ್ಟು ವರ್ಷಗಳ ನಂತರ ನನ್ನ ಅಪ್ಪಾಜಿ ನೋಡ್ತಾ ಇದ್ದೀನಿ. ಕಂಟಿ, ಅಪ್ಪಾಜಿ ನನ್ನ ಒಪ್ಕೋತಾರ? ಚೆನ್ನಾಗಿ ಹೇಳಿದ್ರೆ ನೀವು. ನಮ್ಮ ಯಜಮಾನ್ರು ಯಾವತ್ತೂ ನನ್ನ ಮಾತು ತೆಗ್ದಾಕಲ್ಲ. ನಂಗೆ ಸರಿಯಾಗಿ ಗೊತ್ತು ಅವ್ರನ್ನೆಲ್ಲ ಅಮುಕ್ಬೇಕು ಅಂತ. ಆ ಮನೆಯಲ್ಲಿ ನಾನು ಅವ್ರ ಹೊಟ್ಟೆಲಿ ಹುಟ್ಟದೇ ಇದ್ರು ಫುಲ್ ಇನ್ಚಾರ್ಜ್ ನಂದೆ. ಹಾಗಾದ್ರೆ ಅಪ್ಪಾಜಿ ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಅಂತ ಆಯ್ತು. ಯಾವ ಮಾತನ್ನ? ಅದೇ, ನಾನ್ ಹುಟ್ಟಿದ್ಮೇಲೆ ಅಮ್ಮ ಮತ್ತೆ ಗರ್ಭಿಣಿ ಆಗಿದ್ದಾಗ ಅಪ್ಪಾಜಿ ನನ್ನ ಕೇಳಿದ್ರು, ನಿನ್ಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ. ನಾನ್ ತಮ್ಮ ಬೇಕು ಅಂದೆ. ಆದ್ರೆ ತಂಗಿ ಹುಟ್ಬಿಟ್ಲು. ನಾನು ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡೆ. ಆಗ ಅಪ್ಪಾಜಿ ನನ್ಗೊಂದ್ ಮಾತು ಕೊಟ್ರು, ನಿನ್ಗೆ ಖಂಡಿತ ತಮ್ಮನ್ ಕೊಟ್ಟೆ ಕೊಡ್ತೀನಿ ಅಂತ. ಅವ್ರ ಆ ಮಾತನ್ನ ನಿನ್ ರೂಪದಲ್ಲಿ ಉಳಿಸ್ಕೊಂಡಿದ್ದಾರೆ. ಕಂಟಿ, ನೀನ್ ಯಾಕೆ ಹೇಳ್ತಾ ಇದೀಯಾ? ಕಂಟಿ, ನನ್ ಚೊಪ್ಲಿ ಹೊಲ್ಸ್ಕೊಂಬಾರೋ. ಕಂಟಿ, ತರಕಾರಿ ತಗೊಂಬಾರೋ. ಲೋ ಕಂಟಿ, ಆಯ್ತಾ ನನ್ ಕೆಲ್ಸ? ಇಷ್ಟೇ ಯಾವಾಗ್ಲೂ ನನ್ ಕಿವಿಲ್ ಕೇಳಿಸ್ತಾ ಇದ್ದಿದ್ದು. ಆದ್ರೆ ಮೊದಲನೇ ಸರಿ ತಾವೊಂದು ಸಂಬಂಧ ಇಟ್ಟು ಕರೆದ್ರಲ್ಲ, ಅದು ನಿಮ್ಮ ತುಂಬ ಹೃದಯದಿಂದ ನನ್ನ ತಮ್ಮ ಅಂತ ಕರೆದ್ರಲ್ಲ, ಅದು ವಸ್ತು ಅನಿಸ್ತಿದೆ. ವಸ್ತು ಅನಿಸ್ತಿದೆ. ಬರೀ ತಮ್ಮ ಅಂತ ಒಂದೇ ಒಂದು ಮಾತು ಹೇಳಿ ಅವನ್ ಋಣನ ನೀನ್ ತೀರಿಸ್ಬಿಟ್ಟೆ. ಈಗ ನಾನು ಹೇಗ್ ತೀರಿಸ್ಲಿ ರೀ? ಅವ್ನು ಯಾವುದೇ ಆಸೆ ಆಕಾಂಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿಲ್ಲ ರೀ. ಇರಬಹುದು, ಆದ್ರೆ ಅವನ್ ಋಣ ತೀರಿಸೋದು ನನ್ನ ಧರ್ಮ. ತೀರಿಸ್ತೀನಿ. ಹೇಗೆ? ಅವನು ಒಪ್ಪಿದ್ರೆ ಇಂದುನ ಅವನು ಕೊಟ್ಟು ಮದುವೆ ಮಾಡಿಸ್ತೀನಿ. ಅಮ್ಮ, ನೀನ್ ಎಂತ ಎಣ್ಣೆ ತಗೊಂಬಂದು ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ 2 ಲೀಟರ್ ಬಾದಾಮಿ ಹಾಲು, ಒಂದು 3 ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ? ಅದರ ಅವಶ್ಯಕತೆ ಇಲ್ಲ ರಾಜ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚ ಎತ್ಕೊಂಡು PT ಉಷಾ ಅಣ್ಣನ್ ತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು, ಒತ್ಲಾ? ಹಾ, ಹಂಗ್ ಬಾ ದಾರಿಗೆ. ಹಂಗೆ ಮೀಟರ್ ಒತ್ತದ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ಏನು ನೋಡಲಿ? ಏನು ಏನಿದು? ಡಾಕ್ಟ್ರು ಪೇಷಂಟು ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ. ಹೇಗಿದ್ದೀರಾ ನಾಯರ್ ಅವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರ್ ಅವ್ರೆ, ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡಿಡಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದ್ ಬೇಡ. ಇದೇನ್ ಕಡ್ಡಿ ತಗೊಂಬಿಟ್ಟವ್ರೆ? ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ? ಮತ್ತೆ ನಮ್ಮೂರ್ ಗಂಜಾಮ್ ಗಂಗಾಧರಂಗು ಇದೇ ತರ ಕಾಯಿಲೆ ಬಕಾ ಮುಚ್ಕೊಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಮಂಡ್ಯ.
ಬಂದೆ ವಾಮೋನೆ ವಾಮೋನೆ ಆ, ನಿಧಾನ. ರೇಮ ಕಾಲೆ ಏನಾದ್ರೂ ಫೀಲಿಂಗ್ಸ್ ನಡೀತಾ ಇದೆಯಾ ಬಾಸ್? ಕುಡ್ತಾನಾದ್ರೂ ಆಗ್ತಾ ಇರ್ಬೇಕಲ್ಲ. ನೀನ್ ಕೆರ್ಕೋಬೇಕಷ್ಟೇ, ನನಗೇನು ಆಗ್ತಾ ಇಲ್ಲ. ಓ ಹಂಗಾರ ಮಂತ್ರ ಹಾಕ್ಲೇಬೇಕಪ್ಪ. ಹಾಕ್ಲೇಬೇಕಪ್ಪ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತಮತ್ತೈ ಪುಷಂಡ ಕಂಡ ಸರ್ವಂತ್ರಾಕ್ಷತೆ ಸರ್ವತಂತ್ರಾಕ್ಷತೆ ಸರ್ವಯಂತ್ರಾಕ್ಷತೆ ಪಾಹಿ ಮಾಂ ಪಾಹಿ ಮಾಂ. ಬೋಲೋ ನಾಯರ್ ಕುಚ್ ಹೋ ರಹಾ ಹೈ? ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಇದು ಮಂಡಿದೆ ಪ್ರಾಬ್ಲಮ್. 1 2 ಗಂಟೆ 2 ಇಂಚ್ ಕೆಳಗೆ ಹಾಕ. ನಾಯರ್ ಕೇಟ ಇದಾದ್ರು ಫೀಲಿಂಗ್ಸ್ ಒನ್ನು. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನೋಡಿ ನನ್ನ ಮನ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ ಅರೆ ಅಜ್ಜಿ ಆವೋಜಿ. ನಮ್ಮ ಗಂಜಾಮ್ ಗಂಗಪ್ಪನ್ಗೂ ಹಿಂಗೇನೆ. ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ಲವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಇನ್ನೂ ಕಾಯಿಲೆ ವಾಸಿ ಆಗ್ಲಿಲ್ವಾ? ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ ಬಿಟ್ಟಿ ತಿಂಡಿ ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತಿಗೆ ಇಷ್ಟು ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಹೋಗೋಣ. ನಡೀರಿ ನಡೀರಿ, ನನಗೆ ಗೊತ್ತು ಮಗು ಹೆಂಗ್ ಹೋಗೋಣ, ನಡೆಸ್ಬೇಕು ನಡೀರಿ. ಅಂತ. ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುನಗೆ. ಸ್ಟಾಪ್ ದ ಗಾಡಿ. ಮಂಡ್ಯ, ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ? ಇವತ್ತೇ ಕೊಟ್ಬಿಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮಾತ್ರ. ಹಂಗನ್ನು ಮತ್ತೆ ಕಂಟಿ ಎಲ್ಲ ಕಾರಲ್ಲಿ ಇಟ್ಬಿಡು. ಸರಿ. ನನ್ ಕಸ್ತೂರಿಗೆ ಬಟ್ಟೆ ತಗೊಂಡು ಬಿಲ್ ಪೇ ನಿಮ್ಗೊಂದು ಮಾಡ್ಬೇಕು. ಒಳ್ಳೆ ಸೀರೆ ತಗೊಳ್ಳಿ, ನೋಡಿದ ತಕ್ಷಣ ಎಲ್ಲ ಶಾಕ್ ಆಗ್ಬಿಡ್ಬೇಕು ಹಂಗೇನೆ. ಪರವಾಗಿಲ್ಲ. ಹೋಗಲು ಮಾಡ್ಲಿ ಹೋಗಲು. ಅದೇನೋ ತಗೋಬೇಕು ಅಂದಿಲ್ಲ. ಅದು ಅದು ಏನೋ ಅಷ್ಟೊಂದು ನಾಚ್ಕೋತಾ ಇದೆಯಲ್ಲ. ಹೇಳು. ಅದು ನನ್ನ ಸೆಕೆಂಡ್ ಸೆಟಪ್ಗೆ ಜಾಕೆಟ್ ಒಳಗಡೆ ಹಾಕೋತಾರಲ್ಲ. ಗೊತ್ತಿಲ್ಲಣ್ಣ. ಗೊತ್ತಿಲ್ವಾ ಇಡಿಯಟ್? ನೋಡು, ಇಲ್ಲಿರೋರಲ್ಲಿ ಯಾರ್ ಸೈಜ್ ಸೆಟ್ ಆಗ್ಬೋದು ತೋರ್ಸು. ಸೈಜ್ ಹೇಳು, ನಾನೇ ಅಳತೆ ನೋಡ್ತೀನಿ ಬಿಡು. ಹಲೋ ಅಮ್ಮ, ನಾನು ಕಂಟಿ. ಹೇಳೋ ಕಂಟಿ, ಅಕ್ಕನ ಒಪ್ಪಿಸ್ಬಿಟ್ಟೆ. ನಿಜವಾಗ್ಲೂ? ಅಯ್ಯೋ ನಿನಗ್ ಗೊತ್ತಿಲ್ವಾ, ನಾವು ಕೈ ಇಟ್ಬಿಡ ಎಲ್ಲ ಕೆಲಸ ಹಣ್ಣು ತಾನೆ. ಹೌದಾ? ಯಾವಾಗ ಬರ್ತಾ ಇದ್ದೀರಾ? ಅಯ್ಯೋ ನಾಳೆನೆ ಬರ್ತಾ ಇದೀವಮ್ಮ. ಹೇಗಿದ್ದಾಳೋ ಅಕ್ಕ? ಅಯ್ಯೋ ಅಮ್ಮ 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 ಅಕ್ಕ ಬಂಗಾರಮ್ಮ. ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೆ ನಾನ್ ನಿಮ್ಮನ್ನೆಲ್ಲ, ಎಷ್ಟೊಂದು ಪ್ರೀತಿಯಿಂದ. 3 ತಿಂಗಳಿಂದ ಯಾರನ್ನಾದ್ರೂ ರೇಪ್ ಮಾಡ್ದ? ಯಾರನ್ನಾದ್ರೂ ಮರ್ಡರ್ ಮಾಡ್ದ? ಯಾರಿಗೂ ಏನು ಅಂದಿಲ್ವಲ್ಲ. ಇವಳಿಗೇನ್ ಕೇಳಿದೆ? ಏನ್ ಕೇಳಿದೆ? ಆಫ್ಟರ್ ಆಲ್ ಒಂದು ಬ್ರಾ ಸೈಜ್. ಅದಕ್ಕೆ ಇವಳು ಏನ್ ಮಾಡಿದ್ಲು? ಪಬ್ಲಿಕ್ ನಲ್ಲೇ ಬಾಲನ ಕಪಾಳಕ್ಕೆ ಹೊಡೆದ್ಬಿಟ್ಲು. ಇವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಳನ್ನ ಬಿಡಬಾರ್ದು. ಕೊಡೋ, ನಾನು ಮಾತಾಡ್ತೀನಿ. ಮಾತಾಡ್ತೀಯಾ?
ಕೊಡ್ತೀನಿ ಇರು. ಅಕ್ಕ